ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಎಲ್ಲ ಕಾಲಕ್ಕೂ ನಮ್ಮ ಮನಸ್ಥಿತಿಗೆ ಹೊಂದ್ಕೋಬೇಕು ಜನ ಅಂತಂದರೆ ಅದಾಗಲ್ಲಪ್ಪ. ನಾವು ಅವ್ರ ಮನಸ್ಥಿತಿಗೆ ಹೊಂದ್ಕೋಬೇಕು. ಅದೇ ಜೀವನ ಕಣಪ್ಪ. ಹಾಂ, ನಾನೇನು ಬರಲ್ಲ. ಆಯ್ತು. ಮಾರುತಿ, ಕೀರ್ತಿನ ಕರಿ. ನಮ್ಮ ಮನೆಗೆ ಬರೋರು ನಮಗೆ ಮರ್ಯಾದೆ ಸಲ್ಲಿಸೋದಕ್ಕೆ ಬರ್ತಾರೆ, ಮರ್ಯಾದೆ ತೆಗೆಯೋದಕ್ಕೆ ಬರಲ್ಲ. ಇಷ್ಟಕ್ಕೂ ನೀರು ತಗೊಂಬಂದ ನಿನ್ಗೆ ಯಾರು ಹೇಳಿದ್ರು? ಅಲ್ಲ, ಅವ್ರಿಗೆ ನೆತ್ತಿಗೆ ಹತ್ತದಂಗೆ ಆಯ್ತಲ್ಲ. ಯಾತಕ್ಕಾದ್ರೂ ಇರ್ರಿ, ತಂದು ಕೊಡೋಕೆ ಈ ಮನೇಲಿ ಬೇಕಾದಷ್ಟು ಜನ ಇದ್ದಾರೆ. ಮಾರುತಿ, ನಿನಗೇನೆ ಬಂದಿತ್ತು ಗಾಡಿ. ನೋಡಮ್ಮ, ನಿನ್ನ ಮುಖ ನೋಡಿದ ಮಾತ್ರಕ್ಕೆ 1000 ಪ್ರಶ್ನೆ ಕೇಳೋ ಹಂಗೆ ಆಗಬಾರ್ದು ನನಗೆ. ನಿನ್ನನ್ನು ಮನೆಗೆ ಸೇರಿಸ್ಕೊಂಡಿದ್ದೀವಿ ಇನ್ ಮಾತ್ರಕ್ಕೆ ಅದನ್ನ ಎಲ್ಲರ ಮುಂದೆ ಸಂತೋಷದಿಂದ ಹೇಳ್ಕೊತೀವಿ ಅಂತಲ್ಲ. ನಿನ್ನ ಪಾಡಿಗೆ ನೀನು ಇರೋದನ್ನ ಕಲಿ. ಮನೆಯಲ್ಲಿ ಒಂದು ಮೂಲೆ ನಿನ್ನದಾಗಿರ್ಬೇಕೇ ವಿನಃ ಮನೆಯೆಲ್ಲ ನಿಂದಲ್ಲ. ಹೊರಗಿನವರು ಬಂದಾಗ ನೀನು ಒಳಗಿರೋದನ್ನ ಕಲಿ. ನಿನ್ನ ಜೀವನದ ಪ್ರಶ್ನೆಗೆ ಈ ಮದುವೆ ಉತ್ತರ ಆಗಿರಬಹುದು, ಆದರೆ ನಮ್ಮ ಒಗ್ಗಟ್ಟು ಕುಟುಂಬಕ್ಕೆ ನೀನು ಪ್ರಶ್ನೆ ಆಗಬಾರದು. ಅದನ್ನ ನಾನು ಸಹಿಸೋದಿಲ್ಲ. ಅಯ್ಯೋ ಪಾಪ, ಏನಮ್ಮ ಅನ್ಪೂರ್ಣ, ಏನಾದರೂ ಬೇರೆ ವಿಷಯ ಮಾತಾಡೋದಿತ್ತ? ನನ್ನ ವಿಷಯನೇ ಮಾತಾಡೋದಿತ್ತು ಮಾವ. ಆದ್ರೆ ಹೇಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅನ್ಪೂರ್ಣ, ಈ ಮನೆಯ ಮನಸ್ಸುಗಳಿಗೆ ನೀನೇ ನಾಲ್ಗೆ ಕಳೆದ. ನಿನಗೆ ಮಾತು ಹೊರಡೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನನಗೂ ಒಂದು ಮನಸ್ಸು ಅಂತಿರುತ್ತಲ್ವ ಮಾವ. ಆ ಮನಸ್ಸು ನೋವು ತಿನ್ನುತ್ತೆ ಅಲ್ವಾ? ನೆರಳು ಕೊಡೋ ಮರಕ್ಕೂ ಬಿಸಿಲು ಬೀಳುತ್ತೆ ಅಲ್ವ ಮಾವ? ತಡೆಯೋ ತನಕ ಸರಿ, ಸುಡೋಕೆ ಶುರು ಮಾಡಿದ್ರೆ ಆಮೇಲೆ ಆ ಮರನು. ಅನ್ಪೂರ್ಣ, ಅಳ್ಬೇಡಮ್ಮ. ಅಂಥದ್ದೇನಾಯ್ತು? ಯಾರು ನಿನ್ನ ಮನಸ್ಸಿಗೆ ನೋವು ಕೊಟ್ಟರು? ಕೊಟ್ಟವ್ರ ಲೆಕ್ಕನ ಈಗ ಎಲ್ಲಿಡಕ್ ಸಾಧ್ಯ ಮಾವ? ಈ
ನಾನೀಗ ಅನುಭವಿಸ್ತಿರೋದೇ ಲೆಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಕ್ಷಮೆ ಯಾವ್ದು? ನಾಳೆಯಿಂದ ನಾನು ಆಫೀಸ್ ಉಸ್ತುವಾರಿ ನೋಡ್ಕೊಳ್ಳಲ್ಲ. ನನ್ಗೆ ಆ ಜವಾಬ್ದಾರಿ ಬೇಡ. ನನ್ನ ಮನೇಲೇ ಇದ್ದು ಬಿಡ್ತೇನೆ. ನಾನು ಹೋಗಲ್ಲ ಆಫೀಸ್ಗೆ. ಯಾಕಮ್ಮ, ಏನಾಯ್ತು? ಗೊತ್ತಾಗ್ತಿಲ್ಲ ಮಾವ. ಅಲ್ಲಿ ಹೋದ್ರೆ ಎಲ್ಲರೂ ನನ್ನ ಚುಚ್ಚಿ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಆಡೋ ಪ್ರತಿಯೊಂದು ಮಾತಲ್ಲೂ ವ್ಯಂಗ್ಯ ಇದೆ ಅನ್ಸುತ್ತೆ. ಏನ್ ಬೇಡ, ನಿಮ್ಮನೆ ಮದ್ವೆ ನಮ್ಮನ್ನ ಕರ್ದೇ ಇಲ್ಲ ಅಂತ ಹೇಳೋ ಮಾತು ನಾವು ಕೆಳಗಡೆ ಬಿದ್ದಿರೋದನ್ನ ನೋಡಿ ಕೀಟ್ಲೆ ಮಾಡೋ ಮಾತು ಅನ್ಸುತ್ತೆ. ರಾಘವ್ ಸರ್ಗೆ ಮದ್ವೆ ಆಯ್ತಂತೆ ಹೌದಾ ಅನ್ನೋ ಮಾತು ಕುತೂಹಲದಿಂದ ಕೇಳಲ್ಲ ಮಾವ. ಬೇಕು ಅಂತಾನೆ ನಮ್ಮನ್ನ ಹಿರಿಯೋದಕ್ಕೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಮ್ಮ, ನೀನು ಕೂಡ ಹಾಗ ಅಂದ್ಕೋಬಾರ್ದು ಅಂತ ಪ್ರಯತ್ನ ಪಟ್ಟೆ. ಆಗ್ತಿಲ್ಲ ಮಾವ. ಎಲ್ಲರ ದೃಷ್ಟಿಯಲ್ಲೂ ನಾನು ತುಂಬಾ ಚಿಕ್ಕವಳಾಗಿದ್ದೀನಿ ಅನ್ಸ್ತಾ ಇದೆ. ಅದಕ್ಕೆ ನಾನು ಅಲ್ಲಿ ಹೋಗಲ್ಲ. ನಮ್ಮ ಕುಟುಂಬ ಹಾಗಿತ್ತು ಹೀಗಿತ್ತು ಅಂತ ಹೇಳ್ಕೊತಿದ್ದೆ ನಾನು. ಇವತ್ತು ನಮ್ಮ ಕುಟುಂಬ ಹೀಗೆ ಆಗೋಯ್ತು ಅಂತ ಹೇಳ್ಕೊಳಕ್ ಆಗ್ತಿಲ್ಲ ಮಾವ. ನಮ್ ಬೆನ್ನ ಹಿಂದೆ ಭೇಷ್ ಅನ್ನೋರು ಇದ್ರು, ಆದ್ರೆ ಮಾತಾಡ್ಕೊಳ್ತಿರ್ಲಿಲ್ಲ. ಬಟ್ ಈಗ ಸಿಕ್ತವರೆಲ್ಲ ಮಾತಾಡೋಕ್ ಶುರು ಮಾಡಿದ್ದಾರೆ. ನೋಡು ಅನ್ಪೂರ್ಣ, ನೀನು ಹಾಗನ್ಕೋತಿದ್ಯಾ ಅಷ್ಟೇ. ಇರ್ಬೋದು, ಆದ್ರೆ ಅನ್ಸಿಕೆ ಸುಳ್ಳಲ್ಲ ಮಾವ. ನಾನಿನ್ಮೇಲೆ ಆಫೀಸ್ಗೆ ಹೋಗಲ್ಲ. ಮರ್ಯಾದಸ್ಥ ಮನೆತನದ ಒಬ್ಬ ಹುಡುಗ ಹೀಗೆ ಎಡವಿದ್ದಕ್ಕೆ ಇಡೀ ಮನೆತನದ ಮಾನ ಮರ್ಯಾದೆ ಬೀದಿಗೆ ಬಿದ್ದ್ಬಿಡ್ತು ಮಾವ. ರಾಘವ, ನಿನಗೆ ಎಂಥ ಪಾಪ ಅಂದ್ಕೊಂಡ್ಬಿಡ್ತಲ್ಲೋ. ನಿನ್ನ ಕಾರಣಕ್ಕೆ ಈ ಮನೆ ಮಹಾಲಕ್ಷ್ಮಿ ಕಣ್ಣಲ್ಲಿ ನೀರು ಹಾಕೋಂಗಾಯ್ತಲ್ಲೋ. ಯಾರಪ್ಪ ಇಷ್ಟೊತ್ತಿನಲ್ಲಿ? ಹಳೆ ಸಾಲ್ಗಾರ ಯಾರಾದ್ರೂ ಸಡನ್ ಆಗಿ ಜ್ಞಾಪಿಸ್ಕೊಂಡ್ರ? ಹಲೋ ಅಪ್ಪ, ನಾನು. ಇದ್ಯಾಕಮ್ಮ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ವಿಷಯ ತುಂಬಾ ಗಂಭೀರವಾಗಿದೆಯಪ್ಪ, ಅದಕ್ಕೆ ಎಷ್ಟೊತ್ತಲ್ಲಿ ಫೋನ್ ಮಾಡಿದೆ. ನೀನ್ ಯಾಕೆ ಇತ್ತೀಚೆಗೆ ಫೋನ್ ಮಾಡೋದೇ ಬಿಟ್ಬಿಟ್ಟೆ? ಇಲ್ಲ ಮಗಳೇ, ಅದು ಆ 4 ಎಕರೆ ವಿಷಯ ಏನಾಯ್ತು ಅಂದ್ರೆ. ಅದೇನಾದ್ರೂ ಆಗ್ಲಿ ಅಪ್ಪ, ಇಲ್ಲಿ ನನ್ನ ಸಂಸಾರ ಏನಾಗಿದೆ ಗೊತ್ತಾ ನಿಂಗೆ? ಏನಾಯ್ತು ಮಗಳೇ, ಏನಾಯ್ತು? ನಾಳೆ ಬೆಳಗ್ಗೆ ಕೋರ್ಟ್ ಹತ್ರ ಇರೋ ಕಾಂಪ್ಲೆಕ್ಸ್ ಹತ್ರ ಬಾ, ನಾನೆಲ್ಲ ಹೇಳ್ತೀನಿ. ಅಲ್ಲಮ್ಮ, ಕೋರ್ಟು ಕಾಂಪ್ಲೆಕ್ಸ್ ಅಂತ ಏನೇನೋ ಹೇಳ್ತಿದ್ಯಾ, ಏನಾಯ್ತಮ್ಮ? ಅದ್ರ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗಪ್ಪ. ಸ್ಟೇಷನ್ಗ? ಯಾಕಮ್ಮ, ಏನಾಯ್ತು? ಅದನ್ನೆಲ್ಲ ಫೋನಲ್ಲಿ ಹೇಳ್ತಾ ಕೂರಕ್ ಆಗಲ್ಲಪ್ಪ. ನನ್ ಗಂಡನ್ ಬಿಡಿಸ್ಕೊಂಡ್ ಬರ್ಬೇಕು ಅಷ್ಟೇ. ಅಯ್ಯರಮ್ಮ, ಹಾಗಾದ್ರೆ ಈಗ ಅಳಿಯೋದ್ರೆಲ್ಲಿದಾರಮ್ಮ? ಲಾಕಪ್ ಅಲ್ಲಿ ಇದಾರಪ್ಪ. ಪ್ಲೀಸ್ ನಾಳೆ ಬೇಗ ಬಾಪ. ಅವಳು ನಂಬಿದಕ್ಕೆ ಎಲ್ಲ ಹಾಳಾಗೋಯ್ತು. ಅಳಿಯಂದ್ರೆ ಯಾಕೆ ಜೈಲಲ್ಲಿದ್ದಾರೆ? ಇವಳು ಯಾರನ್ನು ನಂಬಿದ್ಲು? ಇಷ್ಟಕ್ಕೂ ಅವಳು ಅಂದ್ರೆ ಯಾರು? ಅಣ್ಣ, ಗುಡ್ ಮಾರ್ನಿಂಗ್ ಕೀರ್ತಮ್ಮ. ಆರ್ತಿ ತಗೊಳ್ಳಿ. ಬರೀ ಮಾರ್ನಿಂಗ್ ಅಲ್ಲ ಅಣ್ಣ, ಇಡೀ ದಿನ ಗುಡ್ ಆಗಿರ್ಲಿ ಅಂತ ಹಾರೈಸಿ. ನಾನು ಅಡಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಹಾ, ಹೋಗ್ಬಮ್ಮ. ಹೆಣ್ಮಕ್ಳು ಮನ್ಸ್ ಗೆಲ್ಲೋಕೆ ಸೂಕ್ತವಾದ ಜಾಗ ಅದು. ಈಗ ದೇವರೇ ನಿನ್ ಮುಖ ನೋಡಿ ಮುಖ ತಿರುಗಿಸ್ತಾ ಇಲ್ಲ ತಾನೇ? ಹೊಟ್ಬಮ್ಮ. ಗಾಯತ್ರಿ,
ಕಾಯಿಸೋದು ಅಂದ್ರೆ ತುಂಬಾ ಇಷ್ಟ ಅಂತಿದ್ಯಲ್ಲ, ಬಾ ಸೊಪ್ಪು ಬಿಡ್ಸೋಣ. ನಾನು ಹಾಲು ಕಾಯಿಸ್ಬೇಕು. ಹಾಲ್ನ ಆಮೇಲೂ ಕಾಯಿಸ್ಬೋದು ಗಾಯತ್ರಿ. ಬಾಯಲ್ಲಿ ಸೊಪ್ಪು ಬಿಡ್ಸು. ವೈದೇಹಿ, ಯಾರು ಹಾಲು ಕಾಯಿಸ್ತಾ ಇನ್ನೂ ಇಲ್ಲೇ ಇಟ್ಟಿರೋದು? ಗಾಯತ್ರಿ ಬಾಮೈ, ನೀನ್ ಹಾಲು ಕಾಯಿಸು. ಒಂದು ಮನೆ ಏಳಿಗೆ ಆ ಮನೆಯಲ್ಲಿ ಹಾಲು ಕಾಯಿಸೋರು ಯಾರು ಅನ್ನೋದ್ರ ಮೇಲೆ ನಿಂತಿರೋದು. ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ಮನ್ಸಿರೋರು ಒಲೆ ಹಚ್ಚಬೇಕು. ನೀವು ಹೋಗಿ ಹಾಲು ಕಾಯಿಸು. ಸರಿ. ಮಾರುತಿ, ಬಾಗ್ಲತ್ರ ಏನೋ ಮಾಡ್ತಿದ್ಯಾ? ಬಂದ್ ಪಾತ್ರೆ ತೊಳೆಯಕ್ಕಾಗಲ್ವಾ? ಮಡಿ ಇರಲ್ಲ, ಮೈಲ್ಗೆ ಇರಲ್ಲ, ಬಂದ್ಬಿಡ್ತವೆ ಅಡಿಗೆ ಮನೆಗೆ. ಯಾರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು, ಸ್ವಲ್ಪನೂ ಜ್ಞಾನ ಇರಲ್ಲ. ಥು. ಪಾತ್ರೆ ತೊಳೆಯೋಕೆ, ಮನೆ ಕಸ ಗುಡ್ಸೋಕೆ ಅಂತ ಜನ ಇದ್ದಾರೆ. ಆ ಕೆಲಸನ ಅವ್ರವರೇ ಮಾಡ್ಬೇಕು. ಅಷ್ಟಕ್ಕೂ ಪೊರ್ಕೆ ಕಸ ತೆಗಿಬೇಕೇ ಹೊರತು ಕಸನೇ ಪೊರ್ಕೆನ್ ಕ್ಲೀನ್ ಮಾಡೋ ಹಾಗಾಗ್ಬಾರ್ದು. ಅಷ್ಟೇ. ಯಾಕೆ ಹಾಗೆ ಮಾತಾಡ್ತೀರಾ? ಪಾಪ ಕೀರ್ತಿಗ್ ಬೇಜಾರಾಗತ್ತೆ. ಎಷ್ಟೇ ಆದ್ರೂ ಅವಳು ಈ ಮನೆ ಸೊಸೆ ಅಲ್ವಾ ಅತ್ತೆ? ಗಾಯತ್ರಿ, ಇನ್ನೊಂದ್ಸಲ ಆ ಮಾತು ಹೇಳ್ಬೇಡ. ಈ ಮನೆ ಸೊಸೆ ಅನ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಬೇಕು. ಕಣ್ಣೀರ್ನ ಇನ್ನೊಂದ್ ಸ್ವಲ್ಪ ಸ್ಟಾಕ್ ಇಟ್ಕೋ ಕೀರ್ತಿ. ನೀನ್ ಅಳೋದು ಇನ್ನೂ ಬೇಜಾನ್ ಬಾಕಿ ಇದೆ. ಸ್ಟಾಕ್ ನೀನ್ ಮಾಡಿಟ್ಕೋ ಅಂಜಲಿ, ಯಾಕಂದ್ರೆ ಇನ್ನು ಮುಂದೆ ಅಳಬೇಕಾಗಿರೋದು ನೀನು. ಏನು ಜೋಕಾ? ಈಗ ತಾನೇ ಮನೆಯವರೆಲ್ಲ ನಿನ್ ಮೇಲೆ ಎಂತ ಅಭಿಪ್ರಾಯ ಇಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೂ ಈ ಡೈಲಾಗ? ಅಂಜಲಿ, ನೀನು ಇವತ್ತನ್ನ ನೋಡಿ ಮಾತಾಡ್ತಿದ್ಯಾ, ಆದ್ರೆ ನಾನು ನಾಳೆನ ನೋಡಿ ಮಾತಾಡ್ತಿದ್ದೀನಿ. ನೀನ್ ಯಾವತ್ತೇ ಇದ್ರೂ ಈ ಮನೆಗೆ ಹೊರಗ್ ನೋಡು ಅನ್ನೋದನ್ನ ಮರಿಬೇಡ ಕೀರ್ತಿ. ರಾಘವನ್ ಮೇಲಿನ ಕರುಣೆಗೆ ನಿನ್ಗೆ ಈ ಮನೆಯಲ್ಲಿ ಕಾಲಿಡಕ್ ಅವಕಾಶ ಸಿಕ್ಕಿದೆ ಅಷ್ಟೇ. ಸೀತಾರಾಮಯ್ಯನ್ ಕುಟುಂಬಕ್ಕೆ ನೀನ್ ಅಂಟ್ಕೊಂಡಿರೋ ಧೂಳು. ಯಾವತ್ತು ಬೇಕಾದ್ರೂ ಒದರ್ ಹೋಗ್ಬೋದು. ನನ್ನನ್ನ ಒದರ್ಬೋದು ಅಂಜಲಿ, ಆದ್ರೆ ನಿನ್ನನ್ನ ಜಾಡಿಸ್ತಾರೆ. ಅತಿಯಾದ ಆತ್ಮವಿಶ್ವಾಸ ಒಳ್ಳೇದಲ್ಲ ಕೀರ್ತಿ. ಈ ಮನೆಯವ್ರ ದೃಷ್ಟಿನಲ್ಲಿ ನಿನ್ ಸ್ಥಾನ ಏನು ಅಂತ ಗೊತ್ತಿದೆ ಅಲ್ಲ. ಇದು ನಿನ್ ಜಾಗ ಅಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಈ ಮನೆಯವ್ರು ಯಾರು ನಿನ್ನ ಒಪ್ಪಿಲ್ಲ. ಒಪ್ಪೋದಕ್ಕೆ ನಾನ್ ಬಿಡೋದು ಇಲ್ಲ. ಅಂಜಲಿ, ರಾಘವಿ ಮನೆಯವರೇ ತಾನೆ, ಅವ್ರು ನನ್ನನ್ನ ಒಪ್ಪಿದ್ದಾರೆ. ಒಪ್ಪಿದ್ದಕ್ಕೆ ಮದುವೆ ಆಗಿರೋದು. ಅದಕ್ಕೆ ನೀನು ಅವನ್ ರೂಮಲ್ಲೇ ಇರ್ಬೇಕು. ಮನೆಯೆಲ್ಲ ಓಡಾಡೋ ಸ್ವಾತಂತ್ರ್ಯ ನಿನಗಿಲ್ಲ. ಐ ಮೀನ್ ಸಿಗೋದಿಲ್ಲ. ಸಿಗದೇ ಇರೋ ಹಾಗೆ ನಾನ್ ಮಾಡ್ತೀನಿ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅನ್ನೋದು ಹಳೇ ಗಾದೆ ಅಂಜಲಿ ಅಕ್ಕ. ಆ ಗಾದೆ ಮನುಷ್ಯರು ಮಾಡ್ಕೊಂಡಿರೋದೇ ಹೊರತು ನಾಯಿ ಅಲ್ಲ. ವೆರಿ ಗುಡ್ ಅಂಜಲಿ. ಈಗ್ಲಾದ್ರೂ ನಿನ್ ಬುದ್ಧಿ ಏನು ಅಂತ ನೀನೇ ಒಪ್ಕೊಂಡಿಯಲ್ಲ, ಥ್ಯಾಂಕ್ಸ್. ಮಾತಲ್ಲಿ ಲಾಕ್ ಮಾಡಿ ಮಜಾ ತಗೊಳ್ಳೋದು ಸುಲಭ ಕೀರ್ತಿ. ಮಾಡೋ ಕೆಲ್ಸದಲ್ಲಿ ಮುಂದೇನಾಗುತ್ತೋ ಅಂತ ಭಯ ಪಡೋ ಅಭ್ಯಾಸ ನನಗಿಲ್ಲ. ನನಗೇನಿದ್ರು ಶಾಕ್ ಕೊಡೋದಷ್ಟೇ ಅಭ್ಯಾಸ. ಈಗಾಗ್ಲೇ ಮನೆಯವರೆಲ್ಲ ನಿನಗ್ ಮಾಡ್ತಿರೋ ಅವಮಾನದಿಂದ ಶಾಕ್ ಮೇಲೆ ಶಾಕ್ ಸಿಗ್ತಿರ್ಬೇಕಲ್ಲ. ಅಂಜಲಿ, ಈ ಮನೆಯವ್ರು ನನಗೆ ಏನೇ ಅವಮಾನ ಮಾಡಿದ್ರು ನಾನು ನೀನು ಮಾಡೋ ಪ್ರತಿ ಕೆಲ್ಸದ ಹಿಂದೆನೂ ಒಂದು ಕಣ್ಣಿಟ್ಟಿರ್ತೀನಿ. ಯಾಕಂದ್ರೆ ನಿನ್ ನಾಟಕದ ಪ್ರೀತಿಯಿಂದ ಈ ಮನೆಯವ್ರ ಕಣ್ ಕಟ್ಬಿಟ್ಟಿದ್ಯಾ. ಈಗ ಅವ್ರನ್ನ ಕಾಯೋ ಜವಾಬ್ದಾರಿ ನನ್ನ ಮೇಲಿದೆ.
ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಮನೆ ಜೀವಗಳಿಗೆ ಅಪಾಯ ಆಗ್ಬಾರ್ದಲ್ವಾ ಅಂಜಲಿ? ಅಂದ್ರೆ ಈ ಮನೆಯವ್ರಿಗೆಲ್ಲ ನಾನು ವಿಷ ಹಾಕಿ ಕೊಂದು ಬಿಡ್ತೀನಿ ಅನ್ನೋದಾ ನಿನ್ನ ಆಲೋಚನೆ? ಅಂತ ದುರಾಲೋಚನೆ ಈಗಾಗ್ಲೇ ಒಂದ್ಸಲ ನಿನಗ್ ಕೈ ಕೊಟ್ಟ ಆಗಿದೆ ಅಲ್ವಾ? ಅಂದ್ರೆ ನಾನು ಮದುವೆ ಆಗಿ ಮನೆಗ್ ಬಂದ ದಿನ ಪಾಯಸಕ್ ವಿಷ ಬೆರೆಸಿದ್ ನೀನೇ ಅಲ್ಲ. ಯಾಕಂಜಲಿ, ಶಾಕ್ ಕೊಡ್ತಿದ್ದವಳಿಗೆ ಶಾಕ್ ಆಯ್ತಾ? ಸತ್ಯ ನನಗೆ ಹೇಗ್ ಗೊತ್ತಾಯ್ತು ಅಂತ? ನೋಡು, ನಾನೇನ್ ವಿಷ ಬೆರೆಸಿರ್ಲಿಲ್ಲ. ಸುಳ್ಳು ಹೇಳ್ಬೇಕಾದ್ರೆ ನಾಲ್ಗೆ ಹೀಗೆ ತಡವರ್ಸೋದು ಅಂಜಲಿ. ಈ ಮನೆಯವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೆ. ಅತ್ತೆ ಮಾಡಿಸಿದ ಪಾಯಸಕ್ಕೆ ವಿಷ ಬೆರೆಸ್ತೆ. ಆದ್ರೆ ಅವ್ರು ತಿನ್ನೋ ಸಮಯಕ್ಕೆ ಸರಿಯಾಗಿ ನಾನು ಬಂದೆ. ಬಟ್ಲು ಕೆಳಗ್ ಬಿತ್ತು. ಇಲ್ದೆ ಹೋಗಿದ್ರೆ ದೊಡ್ಡ ಅತ್ತೆ ಹೆಣ ಕೆಳಗ್ ಬಿದ್ದಿದೆ, ರೈಟ್? ಆದ್ರೆ ಅಲ್ಲಿಗೆ ನಿಮ್ ಪ್ಲಾನ್ ಏನ್ ನಿಲ್ಲಿಲ್ಲ. ರಾತ್ರಿ ಊಟ ಮಾಡಕ್ ಯಾರಿಗೂ ಮನ್ಸಿಲ್ದೆ ಹೋದ್ರು ನೀನೇ ಹೋಗಿ ಎಲ್ರನ್ನೂ ಕರ್ಕೊಂಬಂದೆ. ಪಾಯಸ ತಿನ್ನಿ ಅಂತ ಬಲವಂತ ಮಾಡಿದೆ. ಆದ್ರೆ ಮತ್ತೆ ತಿನ್ನೋ ಸಮಯಕ್ಕೆ ಸರಿಗೆ ನಾನು ಬಂದೆ. ಅಲ್ಲಿಗೆ ಪಾಪ ನಿನ್ ಪ್ಲಾನ್ ವರ್ಕೌಟ್ ಆಗ್ಲೇ ಇಲ್ಲ ಅಂಜಲಿ. ಏನು ಈ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಬೆಳಿಗ್ಗೆ ಕಸ ಗುಡ್ಸಕ್ಕೆ ಅಂತ ಹೊರಗೆ ಹೋದೆ. ಅಲ್ಲೊಂದ್ ನಾಯಿ ಸತ್ತು ಬಿದ್ದಿತ್ತು. ಪಕ್ಕದಲ್ಲೇ ನೆನ್ನೆ ರಾತ್ರಿ ಮಾರುತಿ ಅಣ್ಣ ಬಿಸಾಕಿದ ಪಾಯಸ ಇತ್ತು. ಪಾಪ ಅಂಜಲಿ, ಆ ನಾಯಿ ಶಾಪ ನಿನಗ್ ತಟ್ಟದೆ ಹೋಗುತ್ತೆ. ಶಾಪನ? ಶಾಪ ತಟ್ಟುವಂತ ಕೆಲಸ ನಾನೇನ್ ಮಾಡಿದ್ದೀನಿ? ಇಷ್ಟಕ್ಕೂ ಆ ನಾಯಿ ಸತ್ತಿದ್ದು ಪಾಯಸ ತಿಂದಾಗ್ಲಿ, ಆ ಪಾಯಸದಲ್ಲಿ ವಿಷ ಇತ್ತು ಅನ್ನೋದಾಗ್ಲಿ ನಿನ್ನ ಊಹೆನೆ ಹೊರತು ಅದೇ ನಿಜ ಅಲ್ವಲ್ಲ? ಯಾಕೆಷ್ಟೊಂದು ಗಾಬರಿ ಆಗ್ತಿದ್ಯಾ? ಸೋಲೋ ಭಯ ಇರೋರು, ಗೆಲ್ಲೋ ತಾಕತ್ತಿಲ್ದಿರೋರು ಮಾತ್ರ ಹೀಗೆ ಅಡ್ಡದಾರಿಲಿ ಸಾಯಿಸೋ ಪ್ರಯತ್ನ ಮಾಡೋದು. ಈಗ ನಾನು ಬಂದಿದ್ದೀನಲ್ಲ ಅಂಜಲಿ, ತಾಕತ್ತಿದ್ರೆ ನಿನ್ ತಲೆ ಉಪಯೋಗಿಸಿ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕು ನೋಡೋಣ. ಈ ನಿನ್ನ ಅಡ್ಡದಾರಿಗಳನ್ನೆಲ್ಲ ಬಿಟ್ಬಿಡು ಅಂಜಲಿ. ಈಗಾಗ್ಲೇ ಹೇಳಿದ್ನಲ್ಲ, ಇನ್ನು ಮುಂದೆ ನೀನ್ ಇಡೋ ಪ್ರತಿಯೊಂದು ಹೆಜ್ಜೆ ಹಿಂದೆನೂ ನನ್ನ ಕಣ್ಣಿರುತ್ತೆ. ನಿನ್ ಎಲ್ಲಾ ಪ್ರಯತ್ನನೂ ಸೋಲುತ್ತೆ. ಏನು ಪ್ರಯತ್ನ ಪಡ್ದೇನೆ ನೀನ್ ಮಾಡಿರೋ ವಿಷದ ಪಾಯಸ ಚರಂಡಿ ಸೇರ್ತು ಅಂದ್ಮೇಲೆ ಆ ದೇವ್ರು ನನ್ನ ಕಡೆ ಇದ್ದಾನೆ ಅನ್ನೋದು ಕನ್ಫರ್ಮ್ ತಾನೆ? ಒಳ್ಳೇದ್ ಕಾಲಿಟ್ಟ ಮೇಲೆ ಕೆಟ್ಟದು ತಲೆ ಬಗ್ಗಿಸ್ಬೇಕು. ಒಳ್ಳೇದನ್ನ ಕಲಿಬೇಕು. ಒಳ್ಳೇದನ್ನ ಕಲಿ, ಉಳ್ಕೊಳ್ತೀಯ. ಇಲ್ಲದೆ ಹೋದ್ರೆ ನಿನ್ನ ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತೀಯ. ಹಲೋ, ಇಷ್ಟ್ರ ಮಧ್ಯ ನೀನ್ ಮರ್ತಿರೋ ಒಂದ್ ಮಾತನ್ನ ನಾನು ನಿನಗೆ ನೆನಪಿಸ್ಲೇಬೇಕು. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಈ ಒಗ್ಗಟ್ಟು ಮನೆನ ಕಾಪಾಡಕ್ಕಾಗೋದಿಲ್ಲ. ಯಾಕಂದ್ರೆ ಇಡೀ ಆಸ್ತಿ ಇರೋದು ನನ್ನ ಹೆಸರಲ್ಲಿ. ನಾನ್ ಪಟ್ಟಿ ಹಿಡಿದು ಕೂತ್ರೆ ಇಲ್ಲಿರೋ ಒಬ್ಬೊಬ್ರು ಜಾಗ ಖಾಲಿ ಮಾಡ್ಬೇಕು. ಆಗ ಒಗ್ಗಟ್ಟು ಮನೆನೂ ಇರಲ್ಲ, ಒಗ್ಗಟ್ಟು ಸಂಸಾರನೂ ಇರಲ್ಲ. ಏನು ನೀನ್ ಪಟ್ಟು ಹಿಡಿದು ಹೇಳಿದ ತಕ್ಷಣ ಪಟ್ಟಂತ ಜಾಗ ಖಾಲಿ ಮಾಡಕ್ಕೆ ಈ ಆಸ್ತಿ ಏನ್ ನಿಮ್ಮ ಅಪ್ಪಂದ ಡೂಪ್ಲಿಕೇಟ್ ಕಾಯ್ತಿ? ಹಾಗಂತ ಇದು ನಿಮ್ಮಪ್ಪನ ಮನೆದು ಅಲ್ಲ. ಸದ್ಯಕ್ಕೆ ಇದ್ರ ಓನರು ನಾನು. ಅದು ಕೇವಲ ಸದ್ಯಕ್ಕೆ. ಪರ್ಮನೆಂಟ್ ಆಗಿ ಇದ್ರ ಓನರ್ ಆಗೋಳು ತಿರುಕನ ಕನಸು ಅನ್ನೋ ಪದ್ಯನ ಚಿಕ್ಕನ್ನಲ್ಲಿ ಕೇಳಿದ್ದು ನನಗೆ ಇವಾಗ ನೆನಪಾಗ್ತಿದೆ. ನೀರಲ್ಲಿದ್ದ ಪ್ರತಿಬಿಂಬ ನೋಡಿ ಬೇರೆ ನಾಯಿ ಅಂತ ಬೊಗಳಿ ಬಾಯಲ್ಲಿರೋ ಮೂಳೆನ ಕಳ್ಕೊಂಡಿದ್ ನಾಯಿ ಕಥೆ ನನಗ್ ಜ್ಞಾಪಕ ಬರ್ತಿದೆ. ಇಷ್ಟಕ್ಕೂ ನೀನ್ ನನಗೆ ಏನೇ ಮಾಡಕ್ ಸಾಧ್ಯ? ಅದೇ ಪ್ರಶ್ನೆನ ನಾನ್ ನಿನಗ್ ಕೇಳ್ತೀನಿ. ನೀನ್ ನನಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಏನ್ ಮಾಡೋದಕ್ ಸಾಧ್ಯ? ಹ